ಅವ್ರ ಹಕ್ಕನ್ನು ಕೇಳೋದು ತಪ್ಪಿಲ್ಲ. ರಿಯಾಕ್ಟ್ ಮಾಡಲಿಲ್ಲ ಅಂತಂದರೆ ನನಗೆ ಈ ಒಂದು ಪರಿಸ್ಥಿತಿಯಲ್ಲಿ ನನಗೆ ಅಂದರೆ ಏನು ಸ್ಟ್ರೈಕ್ ಶುರು ಆಗಿತ್ತು, ಆವಾಗಿಂದ ನನ್ನ ಮನೇಲಿ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ನನ್ನ ಸೊಸೆಗೆ ಪ್ರಾರಂಭ ಆಗಿತ್ತು. ಹಾಗಾಗಿ ನಾವು ಬೆಂಗಳೂರಲ್ಲೇ ಹೋಗಿದ್ವಿ, ನಿನ್ನೆನೆ ಬಂದಿದ್ದೀವಿ. ಈ ಹೆಲ್ತ್ ರಿಲೇಟೆಡ್ ಅಂದರೆ ನಮಗಾದರೆ ನಾವು ಅದನ್ನು ಅವಾಯ್ಡ್ ಮಾಡಿ ಅಲ್ಲಿ ಬಂದು ಮಾಡ್ಬೋದು, ಬಟ್ ಅದು ಕ್ರಿಟಿಕಲ್ ಸಿಚುವೇಶನ್ ಇರೋದ್ರಿಂದ ನನಗಲ್ಲಿ ಬಂದು ಮಾತಾಡ್ಸೋಕ್ಕಾಗಲಿಲ್ಲ. ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಮ್ಮ ಒಂದು ಸೋಷಿಯಲ್ ಚಾನಲ್ಸ್ಗಳಲ್ಲಿ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ. ನಾವು ಫ್ಯಾಕ್ಟ್ರಿ ಇದ್ರೂ ಕೂಡ ರೈತ ವಿರೋಧಿ ಅಲ್ಲ, ಯಾಕಂದರೆ ನಾವು ಕೂಡ ರೈತ ಕುಟುಂಬದಿಂದಾನೇ ಬಂದಂಥವ್ರು, ನಾವು ಕೂಡ ಕಬ್ಬನ್ನು ಬೆಳೆಯುವಂಥವ್ರು, ನಾವು ಕೂಡ ಕಷ್ಟಪಟ್ಟು ಆ ಸಕ್ಕರೆ ಕಾರ್ಖಾನೆಯನ್ನು ಡೆವಲಪ್ ಮಾಡಿ ರೈತರಿಗೆ ಒಳ್ಳೆ ಒಂದು ಬಿಲ್ ಸಿಗಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡವರು. ಈ ರೀತಿಯಾಗಿ ಅದರ ವಿರೋಧಿ ಅಥವಾ ಅಲ್ಲಿ ಬಂದು ನನಗೆ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂತಲ್ಲ, ಈ ಒಂದು ಕಾರಣ ಇರೋದ್ರಿಂದ ನನಗೆ ಅಲ್ಲಿ ಬರೋಕ್ಕೆ ಆಗದೆ ಇದ್ರೂ ಕೂಡ ಮಾನಸಿಕವಾಗಿ ನಾನು ಅವ್ರ ಜೊತೆಲಿದ್ದೆ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೆ.